ಈ ಗಿಡಗಳೆಲ್ಲ ಒಂಥರ ಕಾಣಿಸ್ತೈತೆ ಫೋನ್ ಇದ್ರಾಗ. ಸೆಟ್ಟಿಂಗ್ ತರ ಬೇಕಿತ್ತು ಅದಕ್ಕೆ. ಯಾವ್ದು ನೋಡು? ನಾಲ್ಕು ಗೊತ್ತಿಲ್ಲ ಗುರು. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ, ಎಲ್ಲರೂ ಹೆಂಗಿದ್ದಾರೆ ಗುರು? ನಾವಂತೂ ಸಖತ್ತಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀರಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅಂಡಿಕೋಟದಲ್ಲಿರುವಂತ ಮೇನ್ ರಿವರ್ ವ್ಯೂ ಪಾಯಿಂಟ್ ಬಗ್ಗೆ, ಆಮೇಲೆ ಜುಮ್ಮಾ ಮಸೀದಿ, ಆಮೇಲೆ ಮಾಧವರಾಯ ಸ್ವಾಮಿ ಟೆಂಪಲ್ ಬಗ್ಗೆ ಹೇಳಿದ್ದೆ. ಅವೆರಡು ಅಕ್ಕಪಕ್ಕನೇ ಇದೆ ಅಂತಾನು ಹೇಳಿದ್ದೆ, 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಆಮೇಲೆ ಅದೇ ವಿಡಿಯೋದಲ್ಲಿ ಕೊನೆಯಲ್ಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದೇ ಪ್ಲೇಸ್ ಅಲ್ಲಿ ಇನ್ನೊಂದು ಟೆಂಪಲ್ ಇದೆ ಅಂತ ಹೇಳಿದ್ದೆ. ಯಾಕೆ ಅದು ಅಷ್ಟೊಂದು ಸ್ಪೆಷಲ್ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ಅದೇ ಪ್ಲೇಸ್ಗೆ ಹೋಗ್ತಾ ಇರೋದು ನಾವು. ಈ ಕಡೆ ಹೋದ್ರೆ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಗುರು, ಅದೇ ಟೆಂಪಲ್ ಅದು. ಅಲ್ಲಿ ಆ ಟೆಂಪಲ್ ಏನ್ ವಿಶೇಷತೆ ಅಂದ್ರೆ, ಆ ಟೆಂಪಲ್ ಅಲ್ಲಿ ವಿಗ್ರಹ ಇಲ್ಲ, ಆಮೇಲೆ ಆ ದೇವಾಲಯದಲ್ಲಿ ಪೂಜೆಗಳು ನಡೆಯಲ್ಲ. ಆದ್ರೂ ಅದು ಸ್ಪೆಷಲ್ ಏನಕ್ಕೆ ಅಂದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಆ ಟೆಂಪಲ್ ನೋಡ್ತಾ ಇದ್ರೆ ನಮ್ಗೆ ಹಂಪಿ ಜ್ಞಾಪಕ ಬಂದಂಗ ಆಗುತ್ತೆ. ಸೆಕೆಂಡ್ ಒನ್, ಸಿನಿಮಾದವರು ಶೂಟಿಂಗ್ ಅಂತ ಟೆಂಪಲ್ ನ ಬಳಸ್ಕೊಂತಾರೆ. ಸುಮಾರು ತೆಲುಗು ಮೂವೀಸ್ ಇಲ್ಲಿ ಶೂಟಿಂಗ್ ನಡೆದಿದ್ದಾವೆ. ಎಕ್ಸಾಂಪಲ್ ಸಾಹಸಂ ಅಂತ, ಆಮೇಲೆ ಪೊಲಿಮೇರ 2, ರಾಧೇಶಾಮು, ಇದೇ ತರ ಇನ್ನೂ ಹೆಚ್ಚು ಮೂವಿಗಳನ್ನ ಇಲ್ಲಿ ಶೂಟಿಂಗ್ ಅಂತ ಈ ಟೆಂಪಲ್ ನ ಬೆಳೆಸ್ಕೊಂಡಿದ್ದಾರೆ. ಆ ಸಿನಿಮಾಸ್ದು ಒಂದೊಂದು ಕ್ಲಿಪ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಆಗ ನಿಮ್ಗೆ ಅರ್ಥ ಆಗೋದು ಯಾವ್ಯಾವ ಸಿನಿಮಾ ಅಂತ. ನೀವು ನೋಡಿರ್ತೀರಾ, ಮೂವೀಸ್ ನೋಡೋ ಹಾಬೀಸ್ ಇರೋರು ಎಲ್ಲಾರು ನೋಡಿರ್ತಾರೆ ಆಲ್ಮೋಸ್ಟ್ ಅಲ್ಲ, ಯಾವ ಲ್ಯಾಂಗ್ವೇಜ್ ಆದ್ರೆ ಅಂದ್ರು. నమస్కారం. నమస్కారం. పరమహంస గారు ఎక్కడ ఉన్నారండి? అటున్నారు. థ్యాంక్ యూ. అయ్యా, మిమ్మల్ని కలవడానికి సైంటిస్టులు వచ్చారు. నమస్కారం అయ్యా. అయ్యా, ಇದೇ ಆ ಟೆಂಪಲ್. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಈ ಟೆಂಪಲ್ ನ ಫುಲ್ ಇನ್ಫ್ರಾಸ್ಟ್ರಕ್ಚರ್ ನ ನಿಮ್ಗೆ ತೋರಿಸ್ತೀನಿ. ಒಳಗಡೆ ಅಂತೂ ಟೆಂಪಲ್ ನೋಡೋದಕ್ಕೆ ತುಂಬಾ ಸಖತ್ತಾಗಿದೆ ಗುರು. ನೋಡಿ ಗುರು, ನಾನು ಹೇಳಿದ್ದೆ ಅಲ್ಲ, ಇದ್ರ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಅಂತ. ಇನ್ನೊಂದು, ಈ ಗಂಡಿಕೋಟಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಬೇಸಿಗೆ ಕಾಲದಲ್ಲಿ ಮಾತ್ರ ಬರಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಯಾರು ದೂರ ಬಾಗ್ಲಾಗುತ್ತೆ. ಅಷ್ಟೊಂದು ಬಿಸಿಲು, ಎಬೋ 35 ಡಿಗ್ರಿ ಮೇಲೆ ಇರುತ್ತೆ. ನಂಗಂತೂ ಇರಕ್ ಆಗ್ತಾ ಇಲ್ಲ ಗುರು ಸೆಕೆಗೆ. ಫಸ್ಟ್ ಟೆಂಪಲ್ ನೋಡ್ಕೊಂಡು ಇಲ್ಲಿಂದ ಓಡೋಗ್ಬೇಕು ಅಂತ ಅನ್ಸ್ತಾ ಇದೆ. ಆಮೇಲೆ ನೀವು ನೋಡ್ತಾ ಇರಬಹುದು, ಈ ದೇವಸ್ಥಾನ ಹಿಂದೆ ಭಾಗದಲ್ಲಿ, ಆಮೇಲೆ ದೇವಸ್ಥಾನದ ಮೇಲೆ ಸುಮಾರು ಚಿತ್ರಗಳನ್ನ ಕೆತ್ತನೆ ಮಾಡಿದ್ದಾರೆ. ಆನೆ ಚಿತ್ರ ಆಗಿರ್ಬೋದು, ಹಾಗೆ ತುಂಬಾ ಶಿಲ್ಪಗಳನ್ನ ಇದ್ರ ಮೇಲೆ ಕೆತ್ತನೆ ಮಾಡಿದ್ದಾರೆ. ಟೆಂಪಲ್ ನೋಡೋ ತುಂಬಾ ಸಖತ್ತಾಗಿದೆ ಅಂಡ್ ಡಿಫ್ರೆಂಟ್ ಆಗಿದೆ. ಆಮೇಲೆ ಇಲ್ಲಿ ಬಳಸಿದಂತ ಸ್ತಂಭಗಳಷ್ಟು ವಿಜಯನಗರ ಕಾಲದ ಶೈಲಿಯಲ್ಲಿದೆ. ಇನ್ನ ಈ ದೇವಾಲಯದ ಹಿಸ್ಟ್ರಿಗೆ, ಇತಿಹಾಸಕ್ಕೆ ಬಂದ್ರೆ, ಈ ಟೆಂಪಲ್ ಬಂದ್ಬಿಟ್ಟು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಆಮೇಲೆ ಈ ಟೆಂಪಲ್ ನ ವಿಜಯನಗರ ಕಾಲದಲ್ಲಿ ಇದನ್ನ ಕಟ್ಟಿಸಿರೋದು.
ಈ ನಿಜಾಮರು ಇದ್ರ ಮೇಲೆ ಅಟ್ಯಾಕ್ ಮಾಡಿ ಇದನ್ನೆಲ್ಲ ನಾಶ ಮಾಡಿದ್ಮೇಲೆ ಇಲ್ಲಿ ಇರುವಂತಹ ಮೇನ್ ವಿಗ್ರಹನ ಮೈಡುಕೂರು ಅನ್ನೋಂತ ಪ್ಲೇಸ್ಗೆ ಸ್ಥಳಾಂತರ ಮಾಡಿದ್ದಾರೆ ವಿಗ್ರಹನ. ಈ ಟೆಂಪಲ್ ಬಂದ್ಬಿಟ್ಟು ಆ ಮಸೀದಿಗೆ 100 ಮೀಟರ್ ದೂರದಲ್ಲಿ ಮಾತ್ರ ಇದೆ. ಇನ್ನ ಈ ದೇವಾಲಯದ ಗೋಡೆಗಳ ಮೇಲೆ ಎಲ್ಲ ಮಹಾವಿಷ್ಣುವಿನ ಅವತಾರಗಳು, ಆಮೇಲೆ ಹಲವು ಶಿಲ್ಪಗಳು, ಇನ್ನೂ ಅನೇಕ ಪ್ರಾಣಿಗಳ ಚಿತ್ರಗಳನ್ನ ಕೆತ್ತನೆ ಮಾಡಿದ್ದಾರೆ. ವಿಗ್ರಹ ಮಾತ್ರ ಸ್ಥಳಾಂತರ ಮಾಡಿದ್ದಾರೆ. ಇದಿಷ್ಟು ಈ ಟೆಂಪಲ್ ಬಗ್ಗೆ ಗುರು. ಇದೇ ತರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಇದೇ ತರ ಹೊಸ ಹೊಸ ವಿಡಿಯೋಗಳು ಮಾಡ್ತಾ ಇರ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಆಂಜನೇಯ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.